ಕಾಲೇಜ್ ಆಫ್ ನರ್ಸಿಂಗ್ ಇಂದ ಬಂದಿದ್ದೇವೆ. ಇವತ್ತು ನಾವು ನಿಮ್ಗೆ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಅಂತ ಕರಿತೇವೆ ಇವತ್ತಿನ ದಿನನ. ಸೊ ಅದ್ರ ಮುಖಾಂತರ ನಾವು ಇವತ್ತು ಒಂದು ಕಿರುನಾಟಕ ಮಾಡ್ತಾ ಇದ್ದೇವೆ, ಆತ್ಮಹತ್ಯೆ ಹೇಗೆ ತಡೆಗಟ್ಟು ಅನ್ನೋದನ್ನ. ಸೊ ನಾನು ಸೂತ್ರಧಾರಿ, ಪಾತ್ರ ಪರಿಚಯ ಮಾಡ್ಕೊಡ್ತೇನೆ ನಿಮ್ಗೆ. ಇದು ಸುರೇಶ್ ಅವರ ಫ್ಯಾಮಿಲಿ. ಅವರು ಮಿಸ್ಟರ್ ಸುರೇಶ್ ಅವರ ಹೆಂಡತಿ ಸರಿತಾ, ಸುರೇಶ್ ಅವರ ತಾಯಿ, ಸುರೇಶ್ ಅವರ ಅಪ್ಪ. ಸೊ ಇವರು ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ ಇಂದ, ಇವರು ನರ್ಸಿಂಗ್ ಆಫೀಸರ್, ಇವರು ಸೈಕಾಲಜಿಸ್ಟ್, ಇವರು ಸೈಕ್ಯಾಟ್ರಿಸ್ಟ್. ಸೊ ಈಗ ನಾವು ದೃಶ್ಯ ನಂಬರ್ 1ರಲ್ಲಿ ದಿನನಿತ್ಯ ಚಟುವಟಿಕೆಗಳು ಹೇಗೆ ಇರುತ್ತೆ ಸುರೇಶ್ ಅವರ ಮನೆಯಲ್ಲಿ, ಅವ್ರು ಪ್ರತಿದಿನ ಏನ್ ಮಾಡ್ತಾ ಇರ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತೇವೆ. ದೃಶ್ಯ ನಂಬರ್ 1. ಏನ್ ಮಾಡ್ತೀರಮ್ಮ? ಏನ್ ಮಾಡ್ತೀರಪ್ಪ? ಟಿವಿ ನೋಡ್ತಾ ಇದೀವಿ ಮಗನೇ. ಕಾಫಿ ಕೊಡಿದ್ರಮ್ಮ? ನಿಮ್ದಾಯ್ತಾ? ಇವಾಗ ಬಂದೆ ಆಫೀಸಿಂದ, ಕೆಲಸ ಮುಗಿಸ್ಕೊಂಡು ಮಾಡ್ತೀನಿ. ಇವಾಗ ಸರಿಯಪ್ಪ, ಕೆಲಸ ಮಾಡಿ ಸುಸ್ತಾಗಿದ್ಯಾ, ಹೋಗಿ ರೆಸ್ಟ್ ಮಾಡು. ಹಾಂ ಓಕೆ ಅಮ್ಮ. ಸರಿತಾ 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 ಯಾವಾಗ ಬಂದ್ರಿ? ಒಂದು ಅವಾಗಿಂದ ಕೂಗ್ತಾ ಇದ್ದೀನಿ, ನನಗೆ ಕೇಳ್ಕೊಟ್ಟಿಲ್ಲ. ಯಾಕೆ ಏನು ಮಾಡ್ತಿದ್ದೆ? ಅದು ನಾನು ತರಕಾರಿ ಹಚ್ತಾ ಇದ್ನಲ್ಲ, ನೀವು ಬಂದಿದ್ದು ಗಮನಿಸಲಿಲ್ಲ. ನೀವು ಕುತ್ಕೊಳ್ಳಿ, ನಾನು ಕಾಫಿ ತಗೋಬರ್ತೀನಿ. ಯಾಕೆ ಏನಾಯ್ತು? ಯಾರು ಏನಾದ್ರು ಅಂದ್ರ? ಇಲ್ಲ ಹಾಗೇನಿಲ್ಲ, ನೀವು ಕುತ್ಕೊಳ್ಳಿ, ನಾನು ಕಾಫಿ ತಗೋಬರ್ತೀನಿ. ಹಾಂ ಸರಿ ಓಕೆ ತಗೊಂಡು. ಇದೇ ರೀತಿ ಸರಿತಾ ಯಾವಾಗಲೂ ಅವಳ ಕೆಲಸದಲ್ಲಿ ಬಿಜಿ ಆಗಿರ್ತಾಳೆ, ಗಮನ ಇರೋದಿಲ್ಲ, ಮಾಡೋ ಕೆಲಸದಲ್ಲೇ ಫುಲ್ ಮಗ್ನಳಾಗಿರ್ತಾಳೆ, ಯಾರ ಕಡೆನೂ ಗಮನ ಕೊಡ್ತಿರಲ್ಲ. ಸೊ ಈಗ ದೃಶ್ಯ ನಂಬರ್ 2ರಲ್ಲಿ ಅತ್ತೆ ಮತ್ತೆ ಸೊಸೆ ಮಧ್ಯೆ ಏನೆಲ್ಲ ಕಾನ್ವರ್ಸೇಷನ್ ಆಗುತ್ತೆ, ಅವ್ರಿಬ್ಬರ ಮಧ್ಯೆ ಏನ್ ನಡೀತೆ ಅನ್ನೋದ ತೋರಿಸ್ಕೊಡ್ತೇವೆ. ದೃಶ್ಯ ನಂಬರ್ 2. ಸರಿತಾ 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 ತಲೆನೋಯ್ತಿದೆ, ಕಾಫಿ ತಗೋ. ಸರಿತಾ ನಿಂಗಿದೆ ಅಲ್ಲ, ಕುಡಿದು ನೋಡಿ ಸ್ವಲ್ಪ. ಉಪ್ಪು ಆಗಿಲ್ವಾ? ಸಕ್ಕರೆ ಬದಲು ಉಪ್ಪು ಇದೆ. ಸರಿತಾ ಸರಿತಾ ಏನಮ್ಮ ಇದು ಬಾಯಿಲಿ? ಉಪ್ಪಾಕೋ ಬಂದಿದ್ಯಲ್ಲಮ್ಮ ಕಾಫಿಗೆ, ಕುಡಿದು ನೋಡು. ನೋಡ್ದಾ? ನಿನ್ಗೆ ಏನ್ ಟೆನ್ಷನ್ ಇರುತ್ತಮ್ಮ ಮನೇಲಿ? ಇರೋದೊಂದು 2 ಕೆಲಸನೂ ನೀಟಾಗಿ ಮಾಡಕ್ಕಾಗಲ್ವಾ ನಿನ್ಗೆ? ಸರಿ ಬೇಗ ಮಾಡ್ಕೋಬಾ, ತಲೆ ನೋಯ್ತಿದೆ. ಯಾವಾಗ್ಲೂ ಹಿಂಗೆ ಮಾಡ್ತಿರ್ತಾಳಲ್ಲ ಅವಳು. ಸ್ವಲ್ಪ ದಿನಗಳಿಂದ ಹಿಂಗೆ ಇದೇ ರೀತಿ ಒಂದಲ್ಲ ಒಂದು ಕೆಲಸನ ಮರಿತಾ ಇರ್ತಾಳೆ, ಏನೋ ಮಾಡೋದ್ರ ಬದಲು ಏನೋ ಕೆಲಸ ಮಾಡ್ತಾ ಇರ್ತಾಳೆ, ಏನಲ್ಲ ಒಂದು ಮಿಸ್ಟೇಕ್ ಮಾಡ್ತಾನೆ ಇರ್ತಾಳೆ ಪ್ರತಿದಿನ. ಸೊ ಇದನ್ನೆಲ್ಲ ಅತ್ತೆ ಮಾವ ನೋಟಿಸ್ ಮಾಡ್ತಾರೆ. ನೋಟಿಸ್ ಮಾಡಿಬಿಟ್ಟು ಮತ್ತೆ ಏನ್ ಮಾಡ್ತಾರೆ, ಅವಳ ಮಗ ಬಂದಾಗ ಮನೆಗೆ ಏನ್ ಹೇಳ್ತಾರೆ ಅನ್ನೋದು ದೃಶ್ಯ ನಂಬರ್ 4ರಲ್ಲಿ ನೋಡೋಣ. ಸುರೇಶ ಬಂದ ಮಗನಿ? ಸ್ವಲ್ಪ ಅದೇ ಆಫೀಸ್ ಕೆಲಸ ಇತ್ತು, ಸ್ವಲ್ಪ ಮಾಡ್ತಾ ಇದ್ದಾರೆ. ಹೇಳಿ ಅಮ್ಮ, ಕರೆದಿರಲ್ಲ? ಫೈಲ್ ಎಲ್ಲ ಇಟ್ಕೊಂಡ್ ಬಂದಿದ್ಯಾ ಇನ್ನು ಮನೆಗೆ? ಅದೇ ಅಮ್ಮ, ಸ್ವಲ್ಪ ಕೆಲಸ ಇತ್ತು, ಅದೇ ಆಫೀಸಿಂದ ಮಾಡ್ತಾ ಇದೆ. ಹೇಳಿ ಏನಿಲ್ಲ. ಮೊನ್ನೆ ಕಾಲ್ ನೋವಿಗೆ ಮಾತ್ರೆ ತಂದು ಕೊಡು ಅಂತ ಕೇಳಿದ್ನಲ್ಲಪ್ಪ, ತಂದೆ ಕೊಡ್ಲಿಲ್ಲ ನೀನು? ತಂದು ಕೊಟ್ಟು ಅವತ್ತು ಮೊನ್ನೆ ನನ್ನ ಹೆಂಡತಿ ಹತ್ರ ಕೊಡ್ತಿಲ್ಲ, ತಗೊಳ್ಳಿಲ್ವ ಅವ್ರ ಹತ್ರ? ಅವಳೇನು ಹೇಳಿಲ್ಲಲ್ಲ, ನಮಗೆ ಮಾತ್ರೆನೂ ಕೊಡ್ಲಿಲ್ಲ, ಏನಿಲ್ಲ 2 ದಿನದಿಂದ. ಹೌದಮ್ಮ, ನಾನು ವಿಚಾರಿಸ್ಕೋತೀನಮ್ಮ ಏನಾಗಿದೆ ಅಂತ ನೋಡ್ಕೊಂಡು ನಾನು ಕೊಡ್ತೀನಿ ನಿಮಗೆ ತಂದು. ಸರಿ ಅಪ್ಪ, ಆಯ್ತು. ಹಿಂಗೆ ಕೇಳ್ತೀನಿ ಅಂತ ಬೇಜಾರಾಗ್ಬೇಡ. ನಿಮ್ಮಿಬ್ರು ಮಧ್ಯೆ ಏನಾದರೂ ಜಗಳ ಏನಾದರೂ ಆಗಿದ್ಯಾ? ಇಲ್ಲಮ್ಮ, ಆ ಥರ ಏನಿಲ್ಲ. ಯಾಕೆ, ಏನಾಯ್ತು? ಇವಾಗ ಮನೇಲಿ ಕೆಲಸನೇ ಸರಿಯಾಗಿ ಮಾಡ್ತಾ ಇಲ್ಲ ಅವಳು. ಮೊನ್ನೆ ಕಾಫಿ ಮಾಡ್ಕೊ ಬಂದ್ರೆ ಸಕ್ಕರೆ ಬದಲು ಉಪ್ಪು ಹಾಕಿದ್ದಾಳೆ. ಮತ್ತೆ ಮಕ್ಳ ಬಗ್ಗೆ ಅಂತೂ ಯೋಚನೆ ಮಾಡಲ್ಲ. ಅಳ್ತಿದ್ರು ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಾ ಕೂತಿರ್ತಾಳೆ. ರಾತ್ರಿ ಎಲ್ಲ ಓಡಾಡ್ತಿರ್ತಾಳೆ. ಅವಳಿಗೆ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಮನೆ ಕೆಲ್ಸದ ಬಗ್ಗೆ ಜವಾಬ್ದಾರಿನೇ ಇಲ್ಲ. ಎಲ್ಲೋ ಒಂದ್ ಮೂಲೆಲ್ಲೋ ಕೂತಿರ್ತಾಳೆ ಯಾವಾಗ್ಲೂ. ಅದೇನ್ ವಿಚಾರಿಸ್ಬಿಟ್ಟು ಹೇಳಪ್ಪ, ಅಟ್ಲೀಸ್ಟ್ ಡಾಕ್ಟ್ರಿಗೆ ಆದ್ರೂ ತೋರ್ಸಕ್ಕಾಗುತ್ತೆ ಅವಳಿಗೆ. ಸರಿ, ನಾನು ನೋಡ್ಕೊತೀನಮ್ಮ, ಏನಾಗಿದೆ ಅಂತ ನೋಡ್ಕೊಂಡು ನಾನು ಡಾಕ್ಟರ್ ತೋರಿಸ್ತೀನಿ. ಸರಿಯಪ್ಪ, ಮಾತ್ರ ತಂದು ಇಸ್ಕೊಡಪ್ಪ ಅದನ್ನ. ನಾನು ನೋಡ್ಕೊತೀನಿ, ಮಾತ್ರ ತಂದು ಕೊಡ್ತೀನಿ. ಸರಿ.
ಇದೇ ರೀತಿ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಗಮನಿಸಿರ್ತಕ್ಕಂತ ಅತ್ತೆ ಮತ್ತೆ ಮಾವ ಮಗನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಹೀಗೆಲ್ಲ ಅವರ ನಡವಳಿಕೆಯಲ್ಲಿ ಚೇಂಜಸ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ ಅಂತೇಳಿ ದೂರು ಕೊಟ್ಮೇಲೆ ಮಗ ಹೋಗ್ಬಿಟ್ಟು ಸೊಸೆ ಹತ್ರ ಮಾತಾಡ್ತಾನೆ ಏನಾಗ್ತಿದೆ ಅಂತೇಳಿ. ಸೊ ಅದನ್ನ ನಾವು ದೃಶ್ಯ ನಂಬರ್ 5 ನೋಡ್ಕೊಂಡ್ ಬರೋಣ. ಸರಿತಾ 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 ಏನಾಯ್ತು? ಅವಾಗಿಂದ ಕೂಗ್ತಾ ಇದೀನಿ, ಕೇಳಿಸ್ಕೊತಾ ಇಲ್ಲ. ಹಾ ರೀ, ಯಾವಾಗ ಬಂದ್ರಿ ನಂಗೆ ಗೊತ್ತಾಗ್ಲಿಲ್ಲ. ಬಂದಿ ಅವಾಗಲೇ ಬಂದಿನಿ, ಅವಾಗಿಂದ ಕೂಗ್ತಾ ಇದೆ ಅರ್ಧ ಗಂಟೆ, ನೀನು ಕೇಳಿಸ್ಕೊತಾನೆ ಇಲ್ಲ. ಇಲ್ಲ, ಅದು ನಾನೇನೋ ಯೋಚನೆ ಮಾಡ್ತಾ ಇದ್ದೆ. ಸರಿ, ಹೋಗಿ ಕುತ್ಕೊಳ್ಳಿ, ನಾ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಇಲ್ಲ ಯಾಕೆ, ಏನಾಯ್ತು? ಯಾರು ಅಂದ್ರ? ಇಲ್ಲ ಹಾಗೇನಿಲ್ಲ, ನೀವು. ಅಯ್ಯೋ ಏನತ್ತಿ, ಊಟ ಮಾಡಿದೆ ಇಲ್ಲ ಬೆಳಗ್ಗೆಯಿಂದ? ಇಲ್ಲ ರೀ, ಯಾಕೋ ನಂಗೆ ಹೊಟ್ಟೆ ಹಸ್ವಾಗ್ತಿಲ್ಲ, ನಾನು ಮತ್ತೆ ಊಟ ಮಾಡ್ತೀನಿ, ನೀವು ಹೋಗಿ. ಯಾಕೆ ಏನಾಯ್ತು? ಏನಾದ್ರು ಬೇಜಾರಾಗೋತರ ಯಾರಾದ್ರು ಅಂದ್ರ ಏನಾದ್ರು? ಯಾರು ಏನೋ ಅನ್ನೋದಲ್ಲ, ನನಗೆ ಯಾಕೋ ಇತ್ತೀಚೆಗೆ ಏನೋ ಊಟ ನೋಡಿದ್ರೆ ತಿನ್ಬೇಕು ಅನಿಸ್ತಿಲ್ಲ. ಏನೋ ರೀ, ಹಸಿವೆ ಆಗೋದಿಲ್ಲ. ದಿನ ಪೂರ್ತಿ ಸುಮ್ಮನೆ ಕೂತಿರ್ತೀನಿ, ಮನೇಲಿ ಯಾವ ಕೆಲಸನೂ ಸರಿಗೆ ಮಾಡ್ಬೇಕಂತಾನೆ ಅನಿಸ್ತಿಲ್ಲ ನನಗೆ. ಮುಂಚೆ ನಾನು ಎಲ್ಲ ಕೆಲಸ ಮನೇಲಿ ಚೆನ್ನಾಗಿ ಮಾಡ್ತಿದ್ದೆ ಅಲ್ವಾ? ಹೌದು ಮಾಡ್ತಿದ್ದೆ, ಯಾಕೆ ಇವಾಗ ಏನಾಯ್ತು? ಅದೇ ಇವಾಗ ಏನಾಯ್ತಂತಾನೆ ಗೊತ್ತಾಗ್ತಿಲ್ಲ. ಏನೋ ಒಂಥರ ಯಾವಾಗ್ಲೂ ಒಬ್ಳೇ ಇರ್ಬೇಕು ಅನಿಸ್ತಾ ಇದೆ ನನಗೆ. ಮನಸ್ಸಿಗೆ ಏನಾದ್ರು ಬೇಜಾರಾಗಿದೆ ಆ ಥರ ಏನಾದ್ರು ಅನಿಸಿದ್ರೆ ಹೊರಗಡೆ ಹೋಗೋಣ, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದ್ರೂ ಸಿಗುತ್ತೆ. ಆದ್ರೆ ನನ್ಗೆ ಎಲ್ಲಿಗೆ ಬರೋಕ್ಕೂ ಆಸಕ್ತಿನೇ ಇಲ್ವಲ್ಲ. ಇರ್ಲಿ ತಗೋ, ಹೋಗ್ಬರೋಣ, ಸ್ವಲ್ಪ ಅದು ಮನಸ್ಸಿಗೆ ಸಮಾಧಾನ ಆದ್ರೂ ಸಿಗುತ್ತೆ. ಇಲ್ಲ ರೀ, ಏನೋ ಒಂಥರ ಅನಿಸ್ತಿದೆ. ನಿದ್ದೆ ಬೇರೆ ಸರಿಗೆ ಮಾಡ್ತಾ ಇಲ್ಲ ನಾನು. ರಾತ್ರಿ ನೀವೆಲ್ಲ ಮಲಗಿರ್ತೀರ, ಆದ್ರೂ ನಾನು ಒಬ್ಳೇ ಎದ್ದಿರ್ತೀನಿ. ಏನೋ ಒಂಥರ ಅನಿಸ್ತಿದೆ. ಮತ್ತೆ ಯಾವಾಗ್ಲೂ ಒಬ್ಳೇ ಇರ್ಬೇಕು ಅನ್ಸುತ್ತೆ. ಸುಮ್ನೆ ಅಳು ಬರ್ತಿದೆ ನನಗೆ. ಒಬ್ಳೇ ಇರುವಾಗ ಅಂತೂ ಒಂಥರ ಸತ್ತು ಹೋಗ್ಬೇಕು ಅಂತೆಲ್ಲ ಅನ್ಸುತ್ತೆ ನನಗೆ. ಜೋರಾಗೆಲ್ಲ ಅಳ್ಬೇಕು ಅನ್ಸುತ್ತೆ. ಹೀಗೆಲ್ಲ ಯಾಕಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ಸಮಾಧಾನ ಮಾಡ್ಕೊಳ್ಳಿ, ಏನಾಗಲ್ಲ. ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇದ್ರ ಬಗ್ಗೆ ಪರಿಹಾರ ತಗೊಳ್ಳೋಣ. ಏನಾದ್ರು ಅಂತ ನೋಡೋಣ ಮುಂದೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು. ಆದ್ರೂ ನನ್ಗೇನೋ ನಿಜವಾಗ್ಲೂ ದೊಡ್ಡ ತೊಂದ್ರೆನೇ ಇದೆ ಅನ್ಸ್ತಿದೆ. ನಂಗೆ ನಿಜವಾಗ್ಲೂ ಭಯ ಆಗ್ತಿದೆ ರೀ. ಜೀವನನೇ ಸಾಕಾಯ್ತು ಅನ್ಸ್ತಿದೆ ನನ್ಗೆ. ಇಲ್ಲ ಏನಾಗಲ್ಲ, ಸಮಾಧಾನ ಮಾಡ್ಕೊ. ಇಲ್ಲ ರೀ, ಯಾಕೋ ಜೀವನನೇ ಬೇಸತ್ತು ಹೋಗಿದೆ ನನ್ಗೆ. ಸತ್ತು ಹೋಗ್ಬೇಕು ಅನ್ಸ್ತಿದೆ. ನಂಗೆ ನಿಜವಾಗ್ಲೂ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇಲ್ಲ ಸಮಾಧಾನ ಮಾಡ್ಕೊ, ಏನಾಗಲ್ಲ. ಹೋಗೋಣ ಡಾಕ್ಟರ್ ಹತ್ರ ಹೋಗೋಣ. ನೀವೇ ನೋಡಿದ್ರಲ್ಲ, ಅವಳ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ. ಅವಳಲ್ಲಿ ಅವಳೇ ಇಲ್ಲ ಅಂತ ಅವ್ನಿಗೆ ಅನಿಸ್ತಾ ಇರುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೂ ಕೂಡ ಅವಳಿಗ ಸುರೇಶ್ ಅವನು ಡಿಸೈಡ್ ಮಾಡ್ತಾನೆ ಏನಾದ್ರೂ ಒಂದು ಕ್ರಮ ತಗೋಬೇಕಂತೇಳಿ. ಸೊ ಅವನಿವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಹಾಸ್ಪಿಟಲ್ ಅಲ್ಲಿ ಏನೇನೆಲ್ಲ ಆಗುತ್ತೆ, ಅವಳಿಗೆ ಯಾವ ತರ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದನ್ನ ದೃಶ್ಯ ನಂಬರ್ 7 ನೋಡ್ಕೊಂಡು ಬರೋಣ. ನಮಸ್ಕಾರ ಮೇಡಮ್, ನನ್ನ ಹೆಸರು ಸುರೇಶ್ ಅಂತ. ಇವಳು ನನ್ನ ಹೆಂಡತಿ ಸರಿತಾ. ನಿಮ್ಗೆ ಏನಾಗಿದೆ ಅಂದ್ರೆ, ಇವಳಿಗೆ ಮನೇಲಿ ಸುಮ್ಮನೆ ಕುತ್ಕೊಂಡು ಅಳ್ತಾ ಇರ್ತಾಳೆ ಒಬ್ಬೊಬ್ಳೆ. ಮತ್ತೆ ಕೆಲಸದಲ್ಲಿ ಯಾವ ಆಸಕ್ತಿ ತೋರಿಸ್ತಿಲ್ಲ ಮೊದ್ಲಿನ ತರ. ಮತ್ತೆ ಯಾವಾಗ್ಲೂ ಅಳ್ತಾ ಇರೋದು. ಮತ್ತೆ ಊಟನೂ ಮಾಡ್ತಾ ಇಲ್ಲ ಸರಿಯಾಗಿ, ನಿದ್ದೆನೂ ಮಾಡ್ತಾ ಇಲ್ಲ ಸರಿಯಾಗಿ. ಸುಮ್ಮನೆ ನಿದ್ದೆ ಅಂದ್ರೆ ಮಧ್ಯರಾತ್ರಿ ಓಡಾಡ್ತಿರ್ತಾಳೆ, ನಿದ್ದೆ ಮಾಡಿದೆ. ಮತ್ತೆ ಏನಾದ್ರು ಕೇಳಿದ್ರೆ ನನಗೆ ಸತ್ತೋಗ್ಬೇಕು, ಜೀವನದಲ್ಲಿ ಏನೋ ಆಸಕ್ತಿ ಇಲ್ಲ, ಈ ತರ ಎಲ್ಲ ಅಂತಿರ್ತಾಳೆ ಏನೇ ಕೇಳಿದ್ರು. ಅದಕ್ಕೆ ಸ್ವಲ್ಪ ನೋಡ್ಬಿಟ್ಟು ಏನಾಗಿದೆ ಅಂತ ಸ್ವಲ್ಪ ವಿಚಾರಿಸಿ. ಹೇಳಿ ಸರಿತಾ ಅವರೇ, ಏನು ತೊಂದರೆ ಆಗಿದೆ ನಿಮಗೆ? ಹಾಂ ಮ್ಯಾಮ್, ಇವ್ರು ಇಷ್ಟೊತ್ತು ಹೇಳಿದಾಗೆ ಈ ಥರ ನನ್ನ ನಡವಳಿಕೆಯಲ್ಲಿ ಚೇಂಜಸ್ ಬಂದ್ಬಿಟ್ಟು ಒಂದು 6 ತಿಂಗಳಿಂದ ಅಷ್ಟೇ ಆಗಿರೋದು. ಅದಕ್ಕಿಂತ ಮುಂಚೆ ನನ್ನ ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ಚೆನ್ನಾಗೇ ಇದ್ದೆ. ಎಲ್ಲ ಚಟುವಟಿಕೆನೂ ಒಂಥರ ಹುಮ್ಮಸ್ಸಲ್ಲಿ ಚೆನ್ನಾಗೇ ಮಾಡ್ತಾ ಇದ್ದೆ. ಆದರೆ ಇತ್ತೀಚೆಗೆ ನನಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಮನೇಲಿ ಯಾವಾಗಲೂ ಒಬ್ಬಳೇ ಇರ್ಬೇಕು ಅನ್ಸುತ್ತೆ. ಅಂದರೆ ಇವರು ಆಫೀಸ್ಗೆ ಹೋಗ್ಬಿಡ್ತಾರೆ, ಮನೇಲಿ ಮಗು ಇರುತ್ತೆ, ಮಗುನ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ಅತ್ತೆ ಮಾವ ಇರ್ತಾರೆ ಅಷ್ಟೇ ಮನೆಯಲ್ಲಿ. ಒಂಥರ ಒಂಟಿತನ ಕಾಡ್ತಾ ಇರುತ್ತೆ ನನಗೆ. ಒಬ್ಬಳೇ ಇರ್ಬೇಕು ಅನ್ಸುತ್ತೆ, ಮತ್ತು ಜೋರಾಗಿ ಅಳ್ಬೇಕು ಅನ್ಸುತ್ತೆ. ಏನೋ ಜೀವನನೇ ಸಾಕಾಗಿದೆ ಅನ್ಸುತ್ತೆ ಮ್ಯಾಮ್ ನನಗೆ. ಯಾವಾಗಲೂ ಸಾಯ್ಬೇಕು ಅಂತೆಲ್ಲ ತಲೆಯಲ್ಲಿ ಯೋಚನೆ ಬರ್ತಾ ಇರ್ತವೆ ನನಗೆ. ಚಿಂತೆ ಮಾಡಬೇಡಿ, ಇದೆಲ್ಲ ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಒಂಚೂರು ಚಿಂತೆ ಮಾಡಬೇಡಿ. ಕರೆಕ್ಟಾಗಿ ಕರ್ಕೊಂಡ್ಬಂದಿದ್ದೀರಾ ನೀವು ಹಾಸ್ಪಿಟ್ಲಿಗೆ. ರಕ್ತ ಪರೀಕ್ಷೆಗಳು ಕಳಿಸೋಣ. ಸಿಸ್ಟರ್ ಅವರೇ, ಸ್ವಲ್ಪ ರಕ್ತ ಪರೀಕ್ಷೆಗಳು ಕಳಿಸ್ತೀರಾ ಪ್ಲೀಸ್? ಓಕೆ. ಇದಕ್ಕೆ ಏನಾದ್ರು ರಕ್ತ ಪರೀಕ್ಷೆ ಮತ್ತೆ ಈ ತರ ಟ್ರೀಟ್ಮೆಂಟ್ಗೆ ಏನಾದ್ರು ಅಮೌಂಟ್ ಖರ್ಚಾಗುತ್ತಾ? ಏನು ಜಾಸ್ತಿ ಅಮೌಂಟ್ ಖರ್ಚಾಗುತ್ತಾ? ESI ಕಾರ್ಡ್ ಇರೋರಿಗೆ, BPL ಕಾರ್ಡ್ ಇರೋರಿಗೆ ಎಲ್ಲ ಟ್ರೀಟ್ಮೆಂಟ್ ಫ್ರೀ, ಮಾತ್ರೆ ಫ್ರೀ, ಇಂಜೆಕ್ಷನ್ ಫ್ರೀ, ರಕ್ತ ಪರೀಕ್ಷೆಗಳು ಫ್ರೀ. ಅಡ್ಮಿಟ್ ಆಗಿ ಮಾಡ್ಕೋಬೋದು, ಇಲ್ವಾ ದಿನ ಬಂದು ಕೂಡ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಇವಾಗ ಸೈಕಾಲಜಿಸ್ಟ್ ಒಬ್ರಿಗೂ ರೆಫರ್ ಮಾಡ್ತೀನಿ, ಅವ್ರ ಕಡೆ ಹೋಗಿ ಸ್ವಲ್ಪ ಮಾತಾಡಿ ಸ್ವಲ್ಪ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರೋಣ. ಓಕೆ, ನೋಡಿದ್ರಲ್ವಾ, ಯಾವುದೇ ತೊಂದರೆ ಇದ್ರೂ ಕೂಡ ಹಾಸ್ಪಿಟಲ್ ಅಲ್ಲಿ ಪರಿಹಾರ ಸಿಗುತ್ತೆ. ಈಗ ಅವಳಿಗೆ ಮನಸ್ಸು ಸರಿ ಇಲ್ಲ, ನೀವು ದೈಹಿಕವಾಗಿ ಆಗೋ ರೋಗಗಳಿಗೆ ಮಾತ್ರ ಪ್ರಾಬ್ಲಮ್ ಸೊಲ್ಯೂಷನ್ ಇರುತ್ತೆ ಅಂತ ಅನ್ಕೋಬೇಡಿ. ಮಾನಸಿಕವಾಗಿ ಆಗೋದು ಕೂಡ ಮನೇಲಿ ತುಂಬಾ ಎಫೆಕ್ಟ್ ಆಗುತ್ತೆ. ನೋಡಿದ್ವಲ್ಲ, ಅವಳೊಬ್ಳು ಮಾನಸಿಕವಾಗಿ ಸರಿ ಇಲ್ಲ ಅಂತೇಳಿ ಮನೇಲಿ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ. ಅದೇ ರೀತಿ ಮನೇಲಿ ಯಾರಿಗೆ ಕೂಡ ಮಾನಸಿಕ ಆದ್ರೂ ಕೂಡ ನೀವು ಕರ್ಕೊ ಬರ್ಬೋದು ಹಾಸ್ಪಿಟಲ್ಗೆ. ಸೊ ಇವಾಗ ಅವರು ಡಾಕ್ಟರ್ ಅಡ್ವೈಸ್ ತಗೊಂಡು ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸ್ಕೊಂಡು
ಕೌನ್ಸಿಲಿಂಗ್ಗೆ ಹೋಗಿದ್ದಾಳೆ. ಸೊ ಈಗ ಆದ್ಮೇಲೆ 1 ತಿಂಗಳಾದ್ಮೇಲೆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಅವಳಿಗೆ ಏನಿರುತ್ತೆ, ಅವಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಎಷ್ಟು ಖುಷಿಯಾಗಿರ್ತಾಳೆ ಮುಂದೆ ಅವಳ ಲೈಫಲ್ಲಿ ಅನ್ನೋದನ್ನ ನೋಡೋಣ. ದೃಶ್ಯ ನಂಬರ್ 8. ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ, ಈ ಮಗ್ಗಲಿಂದ ಆ ಮಗ್ಗಿಗೆ ಸವಿಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿಗೆ. ನೀವು ನೋಡಿದ ಹಾಗೆ 1 ತಿಂಗಳು ಟ್ರೀಟ್ಮೆಂಟ್ ಆದಮೇಲೆ ಹೇಗಿದ್ದಾರೆ, ಫುಲ್ ಫ್ಯಾಮಿಲಿ ಖುಷಿಯಾಗಿದ್ದಾರೆ. ಒಂದು ಸ್ಟಾರ್ಟ್ಅಪ್ ಕಂಪನಿ ತರ ಸ್ಟಾರ್ಟ್ ಮಾಡಿಕೊಂಡು ಸರಿತಾ ಅವರು ಫ್ಯಾಮಿಲಿ ಜೊತೆ ನಡೆಸ್ಕೊಂಡಿದ್ದಾರೆ. ಸೊ ಟ್ರೀಟ್ಮೆಂಟ್ ಆಗುತ್ತೆ. ಯಾರು ಮನಸ್ಸು ನೋವು ಮಾಡ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ, ಸಾಯ್ಬೇಕು ಅಂತ ಅನ್ಕೊಳ್ತಿದ್ದಾರೆ ಅಂದರೆ ಅವ್ರನ್ನ ಬೈದು ಒತ್ತರಿಸಿ ಅವ್ರ ಪರಿಸ್ಥಿತಿಗೆ ಇನ್ನೂ ನೀವೇ ಕಾರಣ ಆಗ್ಬಿಡ್ಬಾರ್ದು. ಅದ್ರ ಬದಲಿ ಅವ್ರನ್ನ ಡಾಕ್ಟರ್ ಕಡೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸಿ. ಹೀಗೆ ಒಂದು ಹ್ಯಾಪಿಯಾಗಿ ಒಂದು ಫ್ಯಾಮಿಲಿಯಾಗಿ ಇರ್ಬೋದು. ನಿಮಗೆ ತಲೆ ಕೆಡ್ತಿದೆ, ಬೇಜಾರಾಗ್ತಿದೆ, ಯಾರ ಕಡೆ ಮಾತಾಡ್ಕೋಬೇಕು, ಸ್ವಲ್ಪ ಯಾರ ಕಡೆ ಮಾತಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ ಅಂದರೆ ಗೌರ್ಮೆಂಟ್ ಬೇಕಾದಷ್ಟು ಹೆಲ್ಪ್ ಕೊಡ್ತಿದೆ. ಇಲ್ಲಿ ಕಾಣ್ತಿರೋ ನಂಬರು ಗೌರ್ಮೆಂಟ್ ಅವರನ್ನೇ ಕೊಟ್ಟಿರೋದು, ಫ್ರೀ ನಂಬರು. ನೀವೀಗ ಕಾಲ್ ಮಾಡ್ಕೋಬೋದು 1416 ಅಥವಾ 1800 ಕಾಲ್ ಮಾಡಿ ನಿಮಗೆ ಬೇಕಿರೋ ಭಾಷೆನ ಚೂಸ್ ಮಾಡಿ ಮಾತಾಡ್ಬೋದು. ನೀವು ಇದನ್ನೆಲ್ಲ ನಾನು ಉಪಯೋಗ ಮಾಡಿಕೊಂಡು ಒಂದು ಖುಷಿಯಾದ ಜೀವನನ ರೂಪಿಸ್ಕೊಳ್ಳಿ. ಬಿ ಹ್ಯಾಪಿ ಆ್ಯಂಡ್ ಲೀಡ್ ಅ ಪ್ರೊಡಕ್ಟಿವ್ ಲೈಫ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿ ನೆರೆದವರ ಎಲ್ಲ ಸಾರ್ವಜನಿಕರಿಗೂ ವಿನಂತಿ ಏನಾಗಿದೆ ಅಂತಂದ್ರೆ, ದೈಹಿಕ ಕಾಯಿಲೆಗೆ ಎಲ್ಲರೂ ಆಸ್ಪತ್ರೆ ಬರ್ತೀರಾ, ಮನಸ್ಸಿನ ತೊಂದರೆ ಏನಾರು ಆದ್ರೆ ದಯವಿಟ್ಟು ಅದನ್ನ ಡಾಕ್ಟರ್ ಹತ್ರ ತೋರಿಸಿ ಅದನ್ನ ಸಾಧ್ಯ ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ. ಈ ನಾಟಕನ ಚೆನ್ನಾಗಿ ರೂಪಣೆ ಮಾಡಿರೋ ಡಾಕ್ಟರ್ ಪ್ರಗತಿ ತಿವಾರಿ ಅವರಿಗೆ ನನ್ನ ಅಭಿನಂದನೆಗಳು. ಹಾಗೂ ನರ್ಸಿಂಗ್ ಕಾಲೇಜ್ ಸ್ಟೂಡೆಂಟ್ಸಿಗೂ ಅವರ ಅಭಿನಂದನೆಗಳು. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳು. ಥ್ಯಾಂಕ್ ಯು.